ಸಿಡಿಲಂಗ ಶಾಸ್ತ್ರ ಹೇಳಿಲ್ಲ. ಆದರೆ ಸಾಕ್ಷಾತ್ ಭಗವಂತನನ್ನೇ ಭೂಮಿಗೆ ಕರೆದು ತಂದಂಥ ಭಕ್ತಿ ಪಂಥದ ಸಾಧ್ವಿ ಶಿರೋಮಣಿ ಯಾರು ಅಂದರೆ ಹೇಮರೆಡ್ಡಿ ಮಲ್ಲಮ್ಮ. ಇನ್ನು ಬಸವಣ್ಣನವರ ಜಯಂತಿ ಬಗ್ಗೆ ಅವ್ರ ಬಗ್ಗೆನೂ ಬರದೆ, ಕಾವಿ ಉಡಲಿಲ್ಲ, ಕಡಾವಿಗೆ ತೊಡಲಿಲ್ಲ, ಕಮಂಡಲ ಹಿಡಿಯಲಿಲ್ಲ, ರುದ್ರಾಕ್ಷಿ ಧರಿಸಲಿಲ್ಲ, ಮಂತ್ರ ಗುಡಿಸಲಿಲ್ಲ, ಹಸಿದವರಿಗೆ ಉಣಿಸಿ ಹೆಸರಾದ ಜಗಜ್ಯೋತಿ ಬಸವಣ್ಣ ಸಾಕ್ಷರ. ಇಷ್ಟು ಅನೇಕ ವಚನಗಳನ್ನು ಶರಣರ ಬಗ್ಗೆ ನಾವು ಬರೆದಿದ್ದೇವೆ. ಬಳತನ ಮಾತಾಡಲ್ಲ, ಯಾಕಂದ್ರೆ 50 ಸೇರು ಅಕ್ಕಿ ವಸ್ತಾರ ಅಲ್ಲೆಲ್ಲ ಭಾಳ ಲಿಸ್ಟ್ ನೋಡಿದ್ರೆ ನಮ್ಮ ಮುಂದೆ ಒಬ್ಬರು ನಿಂದ್ರಲ್ಲ ಅದು. ಹೀಗಾಗಿ ಕೇವಲ 1 ಗಂಟೆ ಒಳಗಡೆ ನನ್ನ ಭಾಷಣ ಮುಗಿಸ್ತೇನೆ. ಇವತ್ತು ಯಾರ್ಯಾರು ಜಯಂತಿಯಪ್ಪ? ಒಂದೊಂದು ಸಾಲಿಗೆ ಬರ್ತಿದ್ದ. ಈಗ ನಮ್ಮ ಉತ್ಸವ ನೋಡಿದ ಮೇಲೆ ನನಗನ್ನಿಸ್ತು, ನಮ್ಮ ಊರಾಗ ಇಷ್ಟು ಜನ ಅದರಂತ ಇವತ್ತೇ ಗೊತ್ತಾಗಿತ್ತು ನನಗೆ. ಎಲ್ಲಿ ಹೋಗಿದ್ರೆ ಇವರು ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಈ ಉತ್ಸವದಲ್ಲಿ ನೀವೆಲ್ಲ ಭಾಗಿಯಾಗಿದೆ. ಈ ಕೇದಾರ ಪೀಠ ಏನಿದೆ ಅಲ್ಲಿ ವ್ಯಾಸ ಮಹರ್ಷಿಯ ತಾಣ. ಅವರಿಗೆ ಏಕೋ ರಾಮರಾಜ್ಯರು ಉಪದೇಶ ಮಾಡಿರುವಂಥ ಪುಣ್ಯಸ್ಥಾನ. ಅಗಸ್ತ್ಯ ಮಹರ್ಷಿಗೆ ರೇಣುಕರು ಉಪದೇಶ ಮಾಡಿರುವ ಸ್ಥಾನ ರಂಭಾಪುರಿ ಬಾಳೆಹೊನ್ನೂರು ಪೀಠ. ದುರ್ವಾಸನಿಗೆ ವಿಶ್ವಾರಾಧ್ಯರು, ದದೀಚರಿಗೆ ದಾರುಕರು, ಹೀಗೆ 5 ಮಹರ್ಷಿಗಳಿಗೆ ಒಂದೊಂದು ಉಪದೇಶ ಮಾಡಿರುವ ಪುಣ್ಯಕ್ಷೇತ್ರಗಳಲ್ಲಿ ಕೇದಾರ ಒಂದು. ಕೇದಾರ ಏಕೋ ರಾಮರಾಧ್ಯರು ಜನನವಾದ ದಿನ ಇದೆ ಅಂತ ಯಾಕೆ ಕರೀತಾರೆ ಅಂದರೆ, ಲಿಂಗೋದ್ಭವವಾದ ದಿನ ಅಂತ ಯಾಕೆ ಕರೀತಾರೆ ಅಂದರೆ, ಅವರು ಜನಿಸಿದ್ದು ಆಂಧ್ರ ಪ್ರದೇಶದ ದ್ರಾಕ್ಷಾರಾಮ ಲಿಂಗದಲ್ಲಿ. ಉಪದೇಶ ಮಾಡಿದ್ದು ಎಲ್ಲಿ ಅಂದರೆ ಕೇದಾರದ ಏನು ಈ ಕೈಲಾಸ ಇದೆಯಲ್ಲ ಅಲ್ಲಿ ಹೋಗಿ ವ್ಯಾಸ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಇದು ಹಿಸ್ಟ್ರಿ. ಈ ಎತ್ತುಗಳ ಜಯಂತಿ ಯಾಕೆ ಮಾಡ್ತಾರೆ ತಿಳ್ಕೋಬೇಕು ಇದೆಲ್ಲ. ಆ ಬಸವಣ್ಣನಿಗೂ ಈ ಬಸವಣ್ಣನಿಗೂ ಏನು ನೀವು ಲಕ್ಷ ಕೊಟ್ಟು ಕೇಳಿ ಮತ್ತೆ ಬಸವಣ್ಣನ ಬಗ್ಗೆ ಜಯಂತಿ ಅಂತ. ನಾನು ಸುಮ್ಮನೆ ಊಟ ಮಾಡಿಸಿ ಕಳಿಸ್ಬಿಡ್ರಪ್ಪ, ಯಾರು ಕೇಳ್ತಾರ ಅಂತೇಳಿ. ಆದರೂ ಈ ಕೇಳೋರು ಕೇಳಿದ್ರೆ ನಾನು ಹೇಳುತ್ತೇನೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಶಿವನ ಸಭೆ ನಡೆದಾಗ ಶಿವನ ಹೆಂಡತಿಯಾದಂಥ ಸತಿದೇವಿ ಬಾಗಲ್ದಾಗ ನಿಂತು ಶಿವನಿಗೆ ಹೇಳ್ತಿದ್ರು, ನಮ್ಮಪ್ಪ ಕರ್ಯಾಕ್ ಬಂದಂತ ಅವ್ರ ಮನೆಗೆ ಯಜ್ಞವನ್ನ ಮಾಡ್ತಾ ಇದ್ದಾನೆ, ಯಜ್ಞಕ್ಕೆ ಪೂರ್ಣಾಹುತಿ ಕೊಡಲಿಕ್ಕೆ ನೀನು ಬರಬೇಕು ಅಂತೇಳಿ ದಕ್ಷ ಬ್ರಹ್ಮ ಕರೀಲಿಕ್ಕೆ ಬಂದ, ನಾನು ಹೋಗ್ತೀನಿ ಅಂತ ಹೇಳಿ. ಗಣದೇರು ಕೇಳಿ ಹೋಗ್ತಿರಲ್ಲ ನೀವೆಲ್ಲ ಅವ್ರ ಮನೆ. ಅವಸರದಾಗ ಶಿವ ಏನಂದ, ತಡಿ ಒಂದಿಷ್ಟು ಅಂದ. ಹೆಣ್ಮಕ್ಳು ತಡಿತಾರಲ್ಲ, ಅನುಭವ ಐತಿ, ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡುವ ಅವಶ್ಯಕತೆ. ನಮ್ಮಪ್ಪ ತಡಿ ಅಂದ, ಹೋಗಂದ ಅಂತ ಹೋಗ್ಬಿಟ್ವಿ. ಯಾರೋ ಸತಿದೇವಿ ಅವ್ರ ಮನೆ. ಅಲ್ಲಿ ಹೋದಾಗ ಎಲ್ಲರಿಗೂ ವಿಷ್ಣುವಿಗೆ ತರ್ಪಣ ಮಾಡಿದ್ರು ಯಜ್ಞದಲ್ಲಿ. ಎಲ್ಲರನ್ನ ಗೌರವಿಸಿ ಶಿವನನ್ನ ಮರೆತು. ಸತಿದೇವಿ ಏನನ್ನಿಸ್ತು, ನನ್ನ ಗಂಡನಿಗೆ ಇಲ್ಲಿ ಯಜ್ಞದಲ್ಲಿ ಮಾನ್ಯತೆಯನ್ನು ಕೊಡಲಿಲ್ಲ ಅಂತ ಅಪಮಾನಗೊಂಡು ಅಗ್ನಿಕುಂಡದೊಳಗಾಕೆ ಬಿದ್ದು ಸುಟ್ಕೊಂಡು ಸಾಯ್ತಾರೆ. ಇದು ಸಭೆಯೊಳಗಿರುವ ಶಿವನಿಗೆ ನಂದೀಶ ಬಂದು ಮುಟ್ಟಿಸಿದ ಸುದ್ದಿ. ಈಗ ಸತಿದೇವಿ ಆತ್ಮಹತ್ಯೆ ಮಾಡ್ತಾರೆ. ಏನು ಧ್ಯಾನಾಸಕ್ತನಾದಂಥ ಶಿವ ಶಿಟ್ಟಿನಿಂದ ತಲೆಯನ್ನ ಧ್ಯಾನಿಸಿದ. ಅಲ್ಲಿ ಯಾರು ಉದ್ಭವ ಆದ್ರು? ಜಡೆಯಲ್ಲಿ ಹುಡುಗರು ಯಾರು? ವೀರಭದ್ರ. ನೋಡ, ನನ್ಗಿಂತ ಅವ್ರ ಕಡೆ ಯಾಕೆ ನಿಮ್ಗೆ ಲಕ್ಷ್ಯ ಐತಿ.
ಯಾವಾಗ ವೀರಭದ್ರನ ಜನನ ಆಯ್ತೋ ಅವ ದಕ್ಷ ಬ್ರಹ್ಮನ ಶಿರಶ್ಛೇದನ ಮಾಡ್ದ, ಅಗ್ನಿಯನ್ನ ತುಳಿದ. ಇಲ್ಲಿ ಈರಣ್ಣನ ಗುಡಿ ಮುಂದೆ ಏನ್ ಮಾಡ್ತೀರಪ್ಪ ನೀವು? ಅಗ್ನಿ ಹಾಯ್ತಿರಲ್ಲ, ಎದಕ್ಕೆ ಹಾಯ್ತೀರಿ? ದಕ್ಷ ಬ್ರಹ್ಮನಿಗೆ ಅಪಮಾನವಾಗಿರುವ ಸಂಕೇತವಾಗಿ ವೀರಭದ್ರ ಕರ್ಕೊಂಡೋಗಿ ಶಿವನ ಭಕ್ತರು ಇಲ್ಲದ್ರೆ ಬೆಂಕಿ ತುಳಿತೀರಿ ನೀವು. ಆ ಪರಂಪರೆನೇ ಇವತ್ತಿಗೂ ಮುಂದುವರೆದಿದೆ. ಯಾಕಂದ್ರೆ ಶಿವನಿಗೆ ಅಪಮಾನ ಆಗಿದೆ. ಆ ಸಮಯದಲ್ಲಿ ಶಿವ ಹುಚ್ಚಾದ, ಹೆಂಡತಿಯನ್ನ ಕಳ್ಕೊಂಡು ಶಿವ ಹುಚ್ಚಾದ. ಆ ಸುಟ್ಟ ದೇಹವನ್ನ ಹೆಗಲ ಮೇಲೆ ಹಾಕೊಂಡ ಹಿಮಾಲಯದ ಕಡೆಗೆ ಹೊಂಟ. ಯಾರು? ಶಿವ. ನಂದೀಶನ ಜಗತ್ತನ್ನ ರಕ್ಷಣೆ ಮಾಡಬೇಕಾದಂತ ಶಿವ ಹೆಂಡತಿಯ ಸಾವಿನಿಂದ ಹುಚ್ಚಾಗಿ ಹೊಂಟ್ರೆ ಜಗತ್ತು ರಕ್ಷಣೆ ಮಾಡೋರು ಯಾರು ಅಂತ ವೀರಭದ್ರಿಗೆ ಹೇಳ್ದ. ನೀನು ಬರೇ ದಕ್ಷ ಬ್ರಹ್ಮನ ಶಿರಚ್ಛೇದನ ಮಾಡಿರೋ ಸಾವುದು, ಶರೀರದ ಮೇಲೆ ಸುಟ್ಟ ಸತಿ ದೇಹವೇನೈತಿ ಅದನ್ನು ತುಂಡರಿಸಿಬಿಡು, ಅವನು ಹುಚ್ಚಿಡಿತದ ಅಲ್ಲ. ವೀರಭದ್ರ ಬಂದು ಶರೀರದ ಮೇಲೆ ಸುಟ್ಟು ಹೆಣ ಹಾಕೊಂಡು ಹೊಂಟಿದ್ನಲ್ಲ, ಸತಿದೇವಿಯ ಶರೀರವನ್ನು ತುಂಡರಿಸ್ತಾನೆ. ಅವು 18 ತುಂಡುಗಳಾಗಿ ಬೀಳ್ತವೆ, ಅವು 18 ಶಕ್ತಿಪೀಠಗಳಾಗಿ ರೂಪುಗೊಳ್ತವೆ. ಆ ಸಮಯದಲ್ಲಿ ಹಿಮಾಲಯದಲ್ಲಿ ಹೋಗಿ ಶಿವ ಕಲ್ಲಾಗಿ ಕುಂತ್ಬಿಟ್ಟ. ಶಿವ ಕಲ್ಲಾಗಿ ಕುಂತು ನಂದಿ ಬೆನ್ನ ಹತ್ತಿದ್ನಲ್ಲ, ಈ ನಂದಿ ನಿಮ್ಮ ಬಸವಣ್ಣನ ಗುಡಿಯಾಗದನಲ್ಲ ಆ ನಂದಿ. ಆ ನಂದಿ ಏನ್ ಮಾಡ್ದ? ನೀನು ಕಲ್ಲಾದರೆ ನಾನೇ ನಪ್ಪುವನಿಲ್ಲ, ನಾನು ಕಲ್ಲಾಗ್ತೀನಿ ಅಂತ ಅವನು ಕಲ್ಲಾಗುವ ಮುಂಚೆ ಶಿವನಿಗೆ ಕೇಳ್ತಾನೆ, ಯಾರು? ನಂದಿ, ನಿನಗೆ ಜೀವ ಯಾವಾಗ ಬರ್ತದೆ ಹೇಳು ಅಂತ ಕೇಳಿದಾಗ ಶಿವ ಹೇಳ್ತಾನೆ, ನಿನ್ನ ಕಿವಿಯೊಳಗೆ ಬಂದು ಯಾರಾದರೂ ನನ್ನ ಹೆಸರು ಕೂಗಿದ್ರೆ ನನಗೆ ಜೀವ ಬರ್ತದೆ, ಅವತ್ತು ನಿನಗೆ ಜೀವ ಬರ್ತದೆ. ಪರ್ವತರಾಜನ ಮಗಳು ಪಾರ್ವತಿ ಶಿವನನ್ನ ಹುಡುಕ್ತಾ ಹುಡುಕ್ತಾ ಬಂದು ನಂದಿ ಏನು ಗೊತ್ತಿದ್ನಲ್ಲ, ಆಕೆಗೆ ಅನಿಸ್ತು ಶಿವ ಎಲ್ಲದನ ಹೆಂಗದನ ನೋಡಬೇಕು ಅಂತ ಬಸವಣ್ಣನ ಕಿವ್ಯಾಗ ಶಿವ ಎಲ್ಲಿ ಎಂದು ಕೂಗಿದ್ಲು. ನೀವು ಬಸವಣ್ಣನ ನಮಸ್ಕಾರ ಮಾಡಕ್ ಹೋಗ ನೋಡಿದ್ರೆ ನೀವು ಮೊದಲು ಬಸವಣ್ಣನ ಕಿವ್ಯಾಗ ಕೇಳ್ತೀರಿ ನೀವು, ಶಿವ ಎಲ್ಲಿದೆಯಪ್ಪ ಶಿವ ನನಗೆ ಕೇಳಪ್ಪ ಅಂತ ಕಿವ್ಯಾಗ ಕೂಗ್ತೀರಿ ನೋಡ್ರಿ. ಹಳೆ ಸಿನಿಮಾ ನೋಡ್ರಿ ನಿಮ್ಗೆ ಗೊತ್ತಾಗ್ತದ. ಆ ಸಿನಿಮಾದಲ್ಲಿ ಬಸವಣ್ಣನ ಕಿವ್ಯಾಗ ಹೋಗಿ ಬೇಡ್ಕೊಳ್ತಾರೆ. ಯಾವಾಗ ಆ ಕಿವಿಯೊಳಗೆ ಹೋಗಿ ಪಾರ್ವತಿ ಕೇಳಿದ್ಲು, ಅಲ್ಲಿ ಕೇದಾರದೊಳಗಿರುವಂತ ಏನು ಕಲ್ಲಾಗಿ ಕೂತಿದ್ದಲ್ಲ ಶಿವ, ಅವನಿಗೆ ಜೀವ ಬರ್ತದೆ. ಆ ಜೀವ ಬಂದಾಗ ಅದರ ಬಾಗಿಲು ತೆಗಿತದೆ. ಇವತ್ತು ಕೇದಾರ ಪೀಠದ ಬಾಗಿಲು ಯಾವತ್ತು ತೆಗಿತದೆ? ಇವತ್ತು ಬೆಳಗಿನ ಜಾವ ತೆಗಿತದೆ. ಶಿವನಿಗೆ ಜೀವ ಬಂದ ಕ್ಷಣ, ನಂದಿಗೆ ಜೀವ ಬಂದ ಕ್ಷಣವನ್ನ ಇಲ್ಲಿ ಏಕೋ ರಾಮರಾಜ್ಯರ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಹಿಸ್ಟ್ರಿ ಇದು. ಈ ಹಿನ್ನೆಲೆಯಲ್ಲಿ ಶಿವ ಹೊರಗೆ ಬಂದು ಆ ನಂದಿಗೆ ಹೇಳಿದ, ನೀನು ನನ್ನ ಜೊತೆ ಇರುವುದು ಸಾಕು. ಹಿಮಾಲಯದಲ್ಲಿ ಭೂಮಿ ಇಲ್ಲ, ಬೆಳೆ ಬೆಳೆಯಂಗಿಲ್ಲ. ಅಲ್ಲಿ ಭೂಲೋಕಕ್ಕೆ ಹೋಗು ಅಂದ್ರೆ ಕೆಳಗಡೆ ಹೋಗಿ ರೈತರಿಗೆ ಪೂರಕವಾದಂತ ಸೇವೆ ಮಾಡು. ಗಂಗೆ ಭೂಮಿಗೆ ಅಂದ್ರೆ ಮಳೆ ಬಂದಿರ್ತದೆ, ಭೂಮಿಯನ್ನ ನೇಗಿಲಿ ಹೊಡೆದು ಹರಗಿ ಬಿತ್ತುವ ದಿನವನ್ನ ಪ್ರಾರಂಭ ಮಾಡುವಂತ ಆ ಕೈಲಾಸದಿಂದ ಆ ಋಷಭನಾದಂತ ಬಸವಣ್ಣ ಈ ಭೂಮಿಗೆ ಬಂದು ನೇಗಿಲೆ ಹೊಡೆದ ದಿನವನ್ನ ಇವತ್ತಿನ ದಿನ ಅಂತ ಆಚರಣೆ ಮಾಡೋದು ನಂದೀಶ್ವರ ಜಯಂತಿ. ಅದಕ್ಕೆ ನೀವು ಎತ್ತುಗಳಿಗೆ ಏನ್ ಮಾಡ್ತೀರಿ? ತೊಳ್ಕೊಂಡು ಬಂದು ಮೆರವಣಿಗೆ ಏನಕ್ಕೆ ಮಾಡ್ತೀರಿ ಅಂದ್ರೆ ಹೊಲದಾಗ ಕೆಲಸ ಮಾಡಕ್ಕೆ ಶುರು ಮಾಡ್ತಿದ್ರವ. ಆ ಬಸವಣ್ಣನಿಗೂ ಬಾಗೇವಾಡಿ ಬಸವಣ್ಣನಿಗೆ ಏನು ಅಂತರಪ್ಪ ಅಂದಾಗ ಹರಡೇಕರ್ ಮಂಜಪ್ಪನವರು ಈ 110 ವರ್ಷಗಳ ಹಿಂದೆ ಆಲೋಚನೆ ಮಾಡ್ತಾರೆ. ಬಸವಣ್ಣನವರ ಜಯಂತಿಯನ್ನ ನಾವು ಯಾವ ಆಧಾರದ ಮೇಲೆ ಆಚರಣೆ ಮಾಡೋಣ ಅಂದ್ರೆ ಬಸವಣ್ಣ ಒಂದು ವಚನವನ್ನ ಬರೆದಿದ್ದ. ಅಯ್ಯ, ನೀನು ನಿರಾಕಾರವಾಗಿದ್ದಲ್ಲಿ
ನಾನು ಜ್ಞಾನವೆಂಬ ವಾಹನವಾಗಿದ್ದೇ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ಚೈತನ್ಯವೆಂಬ ವಾಹನವಾಗಿದ್ದೇ ಕಾಣ. ಅಯ್ಯ ನೀನು ಸಾಕಾರಗೊಂಡಲ್ಲಿ ಋಷಭನೆಂಬ ವಾಹನವಾಗಿದ್ದೇ ಕಾಣ. ಅಯ್ಯ ನೀನು ಕಾವಿ ಹುಟ್ಟು ಜಂಗಮ ಲಾಂಛನವಾಗಿ ಬಂದಲ್ಲಿ ಭಕ್ತನೆಂಬ ವಾಹನವಾಗಿದ್ದೇ ಕಾಣ ಕೂಡಲ ಸಂಗಮ ದೇವ ಅಂತ ಒಂದು ವಚನ. ಈಗ ನಾವು ಕಾವಿ ಉಟ್ಕೊಂಡು ಬಂದೇವಿ ಅಂದ್ರೆ ನೀವೇನ್ ಮಾಡ್ತೀರಿ? ಭಕ್ತರು ವಾಹನವಾಗಿ ಕರ್ಕೊಂಡೋಗಿ ನಮಗೆ ಊಟ ಮಾಡಿಸ್ತೀರಿ. ಅಂದ್ರೆ ನೀನು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನಾಗ್ತೀನಿ. ನೀನು ಸಾಕಾರ ಶಿವನಾಗಿ ಬಂದ್ರೆ ನಾನು ಋಷಭನಾಗ್ತೀನಿ. ನೀನು ಪುಣ್ಯಕತ್ತಿ ಅಂದ್ರೆ ನಿನ್ನೊಳಗೆ ನಾನು ಶಕ್ತಿ ಆಗ್ತೀನಿ. ನೀನು ಜ್ಞಾನ ನಿರಾಕಾರ ಅಂದ್ರೆ ನಾನು ನಿನ್ನ ಜೊತೆ ಜ್ಞಾನವಾಗಿರ್ತೀನಿ. ಬಸವಣ್ಣ ಈ ವಚನವನ್ನ ಬರೆದು, ಬಸವಣ್ಣನವರು ಈ ವಚನವನ್ನ ಬರೆದು, ಈ ವಚನದ ಆಧಾರವನ್ನ ಇಟ್ಟುಕೊಂಡು ರೋಹಿಣಿ ನಕ್ಷತ್ರ ಅಕ್ಷಯ ತೃತೀಯ ದಿನವನ್ನ ಆ ನಂದಿಗೂ ಈ ಬಸವಣ್ಣನಿಗೂ ವ್ಯತ್ಯಾಸವಿಲ್ಲ. ಏನು ವೃಷಭನಾಗಿರತಕ್ಕಂಥ ಆ ಬಸವಣ್ಣನೇ ಈ ಬಸವಣ್ಣ ಈ ಲೋಕಕ್ಕೆ ಬಂದಾನ ಅಂತ ತಿಳ್ಕೊಂಡು ಅದೇ ದಿನವನ್ನ ಜನ್ಮದಿನವನ್ನಾಗಿ ಆಚರಣೆ ಮಾಡಿದ್ದು ಹರ್ಡೇಕರ್ ಮಂಜಪ್ಪನವರು. ಅವತ್ತಿನ ವೀರಶೈವ ಸಮಾಜ ಇಂಥ ಜಗಜ್ಯೋತಿ ಬಸವಣ್ಣನವರನ್ನ ಕುರಿತು ಪಾಶ್ಚಿಮಾತ್ಯರು ಒಂದು ಮಾತನ್ನ ಹೇಳ್ತಾರೆ. ಪೂರ್ವದ ಮಾರ್ಟಿನ್ ಲೂಥರ್ ಕಿಂಗ್ ಯಾರು ಅಂದ್ರೆ ಬಸವಣ್ಣ ಅಂತ ಬರೀತಾರೆ, ಬ್ರಿಟಿಷರಲ್ಲ. ಸಮಾಜ ಸುಧಾರಕ ಅಂತ ಯಾರನ್ನ ಕರಿಬೇಕಂದ್ರೆ ಪೂರ್ವದ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳ್ತಾರೆ. ಇನ್ನ ಕುವೆಂಪು ಅವರೇನ್ ಹೇಳ್ತಾರೆ? ಕಾರ್ತಿಕದ ದೀಪವಾಗಿ ಜಗಕ್ಕೆ ಬಂದ ಬಸವಣ್ಣ. ಕತ್ತಲೆಯಲ್ಲಿ ಮುಳುಗಿರುವ ಈ ಸಮಾಜವನ್ನ ಮೇಲೆತ್ತಲಿಕ್ಕೆ ಕಾರ್ತಿಕದಲ್ಲಿ ಕತ್ತಲೆಯಲ್ಲಿ ದೀಪ ಹೆಂಗೆ ಬರ್ತದೋ ಹಾಗೆ ಜಗತ್ತನ್ನ ಬೆಳಗಲಿಕ್ಕೆ ಬಂದಂಥವ್ರು ಯಾರು ಅಂದ್ರೆ ಈ ಬಸವಣ್ಣನವರು. ಇಂಥ ಬಸವಣ್ಣನವರ ಜಯಂತಿಯನ್ನ ನಾವು ವೀರಶೈವ ಲಿಂಗಾಯತರು ಹೆಮ್ಮೆಯಿಂದ ಯಾಕೆ ನೆನೆಸ್ಕೋಬೇಕು ಅಂದ್ರೆ ಕರ್ನಾಟಕದ ಕನ್ನಡಿಗರ ಅಂಚೆ ಚೀಟಿಯಾಗಿ ಪ್ರಥಮವಾಗಿ ಪ್ರಿಂಟ್ ಆಗಿದ್ದು ಯಾವುದು ಅಂದ್ರೆ ಅದು ಬಸವಣ್ಣನವರ ಅಂಚೆ ಚೀಟಿ. ಕರ್ನಾಟಕದ ಕನ್ನಡಿಗರ ನಾಣ್ಯವಾಗಿ ಹೊರಬಂದಿದ್ದು ಯಾವುದು ಅಂದ್ರೆ ಅದು ಬಸವಣ್ಣನವರ ನಾಣ್ಯ ಅನ್ನೋದು ಹೆಮ್ಮೆ ಪಡ್ಕೋಬೇಕು. ಇಂಥ ಒಂದು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಸರ್ಕಾರದಿಂದ ಗುರುತಿಸಿಕೊಂಡವರು ಯಾರು ಅಂದ್ರೆ ಬಸವಣ್ಣನವರು. ಇಂಥ ಬಸವಣ್ಣನ ಜಯಂತಿಯನ್ನ ಕೇವಲ ಭಾರತ ಅಲ್ಲ, ಇಡೀ ವಿಶ್ವದ ತುಂಬೆಲ್ಲ ಬಸವಣ್ಣನವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾರೆ. ಬಸವಣ್ಣನವರು ಏನು ಹೇಳಿದರು? ಮೃದು ವಚನವೇ ಸಕಲ ಜಪಂಗಳಯ್ಯ. ಮಾತಾಡಿದ್ರೆ ನಮ್ಮ ಮಾತುಗಳು ಜಪದಂಗಿರಬೇಕು. ಸದು ವಿನಯವೇ ಸದಾಶಿವನೊಲುಮೆಯ. ವಿನಯ ಐತೆ ನಮ್ಮ ಹತ್ರ. ಯಾಕೆ ವೀರಶೈವ? ನಾನೊಂದು ವಚನದಲ್ಲಿ ಬರೆದಿದ್ದೇನೆ. ವೀರಶೈವ ಯಾರು ಅಂದ್ರೆ ಶತ್ರು ಇಲ್ಲದವ, ಶತ್ರು ಆಗಿರದವ ವೀರಶೈವ. ನೀವು ತಿಳ್ಕೊರಿ, ಕರ್ನಾಟಕ ಇಷ್ಟು ಶಾಂತವಾಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಅದು ವೀರಶೈವರ ಸಂಖ್ಯೆ ಜಾಸ್ತಿ ಇರೋದ್ರಿಂದಲೇ ಕರ್ನಾಟಕ ಇಷ್ಟು ಶಾಂತವಾಗಿದೆ ಅನ್ನೋದನ್ನ ಹೆಮ್ಮೆಯಿಂದ ನೆನಪಿಸ್ಕೊಳ್ಳಿ. ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸದೆ. ಈ ವೀರಶೈವರ ಗುಣಲಕ್ಷಣ ಏನು ಅಂದ್ರೆ ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬುಧಃ. ನಾವು ಈಗ ಹೇಳಿದ್ದಲ್ಲ ನನ್ನ ವಚನವನ್ನ. ವೀರಶೈವರು ಕೆರಳುವವರಲ್ಲ, ಕೆರಳಿಸುವವರಲ್ಲ. ಅರಳಿಸುವ ಸಂಸ್ಕೃತಿಯಲ್ಲಿ ವೀರಶೈವ ಧರ್ಮ ಬೆಳೆದುತ್ತದೆ. ಸಕಲರ ಜನರಿಗೆ ಲೇಸನ್ನೇ ಬಯಸುವುದೇ ಕೂಡಲ ಸಂಗನ ಶರಣರ ನಿಲು. ಇಲ್ಲಿ ಜಾತಿಗೆ ಪ್ರಾಧಾನ್ಯತೆ ಇಲ್ಲ, ಇಲ್ಲಿ ಲಿಂಗಭೇದವಿಲ್ಲ. ನೀವೆಲ್ಲ ಹೇಳಿದ್ರೆ ನೀವು ಯಾರು ಕೇಳಲ್ಲ. ನೀವು ಮತ್ತೆ ಲಿಂಗಭೇದ ಮಾಡ್ತೀರಿ. ನೀವು ಹೇಳ್ತೀರಿ, ನಾನು ಭಾಳ ಕೇಳಿದ್ದೀನಿ. ಗುಡಿಯಾಗ ಒಬ್ರು ಹೆಣ್ಮಗಳು ಬಂದು ತೀರ್ಥ ಕೊಟ್ಟು ತಾತ ಗುಡಿಯಾಗ ಹೆಣ್ಮಕ್ಳು ಕೈಯಲ್ಲಿ ತೀರ್ಥ ಹೋಗ್ಬೇಕು. ಬಸವಣ್ಣ ಸತ್ತು ಹೋದ ಹೇಳಿ ಹೇಳಿ
ಸ್ತ್ರೀ ಭೇದ ಇಲ್ಲ, ಲಿಂಗ ಭೇದ ಇಲ್ಲ. ಮತ್ತು ದೇವ್ರ ಕೇಳಕ್ ಬರ್ತೀರಿ, ತಾತ ನಮ್ಮ ಮನ್ಯಾಗ ಸತ್ತಾರ, ಮಠಕ್ಕೆ ಬರುವುದಿಲ್ಲ, ನಮ್ಮಲ್ಲಿ ಮರಣ ಸೂತಕ ಇಲ್ಲ ಅಂತ ಬಸವಣ್ಣ ಹೇಳೋದ. ಈಗ ನಮ್ಮಲ್ಲಿ ಸೂತಕಗಳಿಲ್ಲ, ಪ್ರಸೂತಿ ಸೂತಕಗಳಿಲ್ಲ, ರಜೋ ಸೂತಕಗಳಿಲ್ಲ, ಮರಣ ಸೂತಕಗಳಿಲ್ಲ, ಜನನ ಸೂತಕಗಳಿಲ್ಲ. ಸೂತಕಗಳಿಲ್ಲದ ಜನಾಂಗ ಯಾವುದು ಅಂದ್ರೆ ಅದು ವೀರಶೈವ ಪರಂಪರೆ. ಆದರೂ ನಾಳೆ ಯಾರ ಮನೆಯಾಗ ಹುಟ್ಟ್ಯಾರ ಅವ್ರ ಮನೆ ಹುಟ್ಟ್ಯಾರೆ, ಅವ್ರ ಮನೆಗೆ ನಾವು ಹೋಗೋದ್ರೆ ನಮ್ಮ ಮನೆಗೆ ಅವ್ರು ಬರೋದು. ಬಸವ ಜಯಂತಿ ಮಾಡೋದು ಜಾತಿಯ ಭೀತಿಯನ್ನ ಹೊಡೆದಟ್ಟಿರುವಂತ ಪುಣ್ಯಾತ್ಮರ. ಬಸವಣ್ಣನವರು ಬಹಳ ಸಣ್ಣವರಿದ್ರು, ಸಣ್ಣ ಮಗು. ತಾಯಿಗೆ ಒಂದು ದಿವಸ ಕೇಳ್ತಾರೆ, ಒಬ್ರು ಪಾದರಕ್ಷೆ ಮಾಡ್ಕೊಂಡು ಬಂದಿರ್ತಾರೆ, ಹೊರಗೆ ನಿಲ್ಲಿಸಿರ್ತಾರೆ. ಅವ್ರು ಯಾಕೆ ಹೊರಗೆ ನಿಂತಾರಮ್ಮ ಅಂತ ಕೇಳ್ದ. ಅವರು ಕೆಳಜಾತಿಯವರು. ಹಂಗಂದ್ರೆ ಏನು? ಬಸವಣ್ಣ ಬಹಳ ಮುಕ್ತ. ಹಂಗಂದ್ರೆ ಏನು? ನಾವು ಶ್ರೇಷ್ಠರು, ಅವ್ರು ಕನಿಷ್ಠರು ಅಂತ ಹೊರಗೆ ನಿಲ್ಬೇಕು. ಅವ್ರೇನ್ ತಂದಾರ? ನಮ್ಗ ಹೊಲಕ್ಕೆ ಹೋಗ್ಲಿಕ್ಕೆ, ಮನೆಗೆ ಹೋಗ್ಲಿಕ್ಕೆ ಮುಳ್ಳು ನಡವಾಡುವಂತ ಪಾದರಕ್ಷೆ ಮಾಡ್ಕೊಂಡು ತಂದಾರ. ಅದು ಚರ್ಮ ಯಾವುದು? ದನ. ಜಗತ್ತಿನಲ್ಲಿ ಶ್ರೇಷ್ಠ ಯಾರು? ಮನುಷ್ಯರೊಂದು. ಕನಿಷ್ಠ ಯಾರು? ಪ್ರಾಣಿಗಳೊಂದು. ಆ ಚರ್ಮದ ಪಾದರಕ್ಷೆ ಮಾಡಿದ್ಯಾರು? ಅವರು ಒಂದು. ಆ ಪಾದರಕ್ಷೆ ಎಲ್ಲಿ ಇಡ್ತೀರಿ ಅಂದ್ರು, ಮನ್ಯಾಗ. ಅವ್ನು ಕೇಳಕತ್ತ ಒಂದಕ್ಕೊಂದು. ಅವನು ಕೈಯಾಗ ಮಾಡಿರುವ ಪಾದರಕ್ಷೆ, ದನದ ಚರ್ಮದ ಪಾದರಕ್ಷೆ ನಮ್ಮ ಮನೆಯೊಳಗೆ ಬರಕ್ಕೆ ಬರ್ತದೆ ಅಂದ್ರ ಅವ ಬರಬಾರ್ದು ಅಂತಾರೆ. ಅಂದ್ರೆ ಇದೆಂತ ಧರ್ಮ? ಅವನು ಕೈಯಂತೂ ಶ್ರೇಷ್ಠ ಐತಿ, ಅವ ಕನಿಷ್ಠ. ಇದೆಂತ ಧರ್ಮ? ತಾಯಿಗೆ ಉತ್ತರ ಕೊಡಕ್ಕಾಗಲಿಲ್ಲ. ದೊಡ್ಡವ್ರ ಮುಂದೆ ಹಂಗೆ ಮಾತಾಡಿ ಸುಮ್ಮರ್ಬೇಕು ಅಂದ್ರೆ ಜಾತೀಯತೆಯಿಂದ ಅವತ್ತೇ ಮನೆಯೊಳಗ ಮುಂಚವಿ ನಡೆದಿತ್ತು, ದೀಕ್ಷೆ ನಡೆದಿತ್ತು, ಶನಿವಾರ ಹಾಕಕತ್ತಿತ್ತು. ಪದ್ಧತಿ ಪ್ರಕಾರ ಅವ್ರ ಮನೆಗೆ ಏನಂದ್ರೆ ಅಂಗಿ ಕೊಡಿಸ್ಬೇಕು, ಅದು ಕೊಡಿಸ್ಬೇಕು ಅಂದ್ರೆ ನಿಮ್ಮ ಮನ್ಯಾಗ ಅಂತಿತ್ತು ನೋಡು. ಆಗ್ತದಳ ಮೊದಲು ಆಕೆ ಕೊಡಿಸ್ಬೇಕು, ನೀವು ತಮ್ಮ ಹಿಂದಾಡಿ ಅಂತಿದ್ರು ಮನ್ಯಾಗ. ಆಟ ಆಡಾಗ ಏನಾದ್ರು ಕೊಡಿಸೋದಾಗ್ಲಿ, ಬಟ್ಟೆ ಕೊಡಿಸೋದಾಗ್ಲಿ ಇದು ನಡೀತಿತ್ತಲ್ಲ. ಒಂದ್ ದಿವಸ ಅಂದವ, ಈ ಶನಿವಾರ ನನಗೆ ಹಾಕಕತ್ತಿರಲ್ಲ, ಅಂಗಿ ಕೊಡ್ಸಾಗಾದ್ರ ಅಕ್ಕಗೆ ಕೊಡಿಸ್ತೀರಿ, ಬಂಗಾರ ಕೊಡ್ಸೋಗಾರ ಅಕ್ಕಗೆ ಕೊಡಿಸ್ತೀರಿ, ಏನಾರ ಕೊಡ್ಬೇಕಾದ್ರೆ ಅಕ್ಕಗೆ ಮೊದಲು ಕೊಡ್ತೀರಿ, ಶನಿವಾರ ನನಗೆ ಕೊಡ್ತೀರಿ ಅಂದ್ರೆ ಮೊದಲು ನಮ್ಮ ಅಕ್ಕಗೆ ಕೊಟ್ಟ ಮೇಲೆ ನನಗೆ ಕೊಡ್ರಿ. ಒಂದು ಅವ್ರ ಅಪ್ಪಂದ, ಈ ಶನಿವಾರ ದೀಕ್ಷೆ ಹೆಣ್ಣು ಮಕ್ಕಳಿಗೆ ಬರಂಗಿಲ್ಲ. ಯಾಕ? ಅವರು ರಜೋ ಸೂತಕಗಳಾಗ್ತಾರೆ, ತಿಂಗಳಿಗೊಮ್ಮೆ ಮುಟ್ಟಾಗ್ತಾರೆ, ಅವರಿಗೆ ದೋಷ ಇದೆ, ಅದಕ್ಕೆ ಶನಿವಾರ ಬರಂಗಿಲ್ಲ. ಇದೆಂತ ಧರ್ಮ? ನಾವು ಹೊಳ್ಳಿ ಹಿಂಗೆ ಮಕ್ಕಳ ಮನೆ ಇದ್ದು ಅಲ್ಲ, ಅಲ್ಲಿ ಲಿಂಗಾಯತರ ಮನೆ ಇತ್ತು. ಮತ್ತೆ ಆ ಲಿಂಗಾಯತರ ಮನೆಯೊಳಗ ಅಲ್ಲಿ ಮುಟ್ಟಾಗ್ತಾರ. ಅವ್ರ ಮನೆಯಾಗ ಹೆಣ್ಮಕ್ಳಿಗೆ ನೋಡ್ರಿ, ತಿಳ್ಕೊರಿ ವೀರಶೈವ ಪರಂಪರೆನ. ಅವ್ರ ಮನೆಯಾಗ ಹೆಣ್ಮಕ್ಳಿಗೆ ಲಿಂಗದ, ಗಣಮಕ್ಕಳಿಗೆ ಲಿಂಗದ. ಇಲ್ಲಿ ನಮ್ಮ ಮನ್ಯಾಗ ಬರೀ ಗಣಮಕ್ಕಳಿಗೆ ಶನಿವಾರದ, ಹೆಣ್ಮಕ್ಳಿಗೆ ಶನಿವಾರ ಇಲ್ಲ. ಈ ಧರ್ಮದಲ್ಲಿ ನಾನು ಹಾಕಿರ್ಬೇಕು, ಆ ಧರ್ಮಕ್ಕೆ ಹೋಗ್ತೀನಿ ಅಂತ ಎದ್ದು ಬಂದ. ಬರೇ ಎದ್ದು ಬರಲಿಲ್ಲ, ಜಗತ್ತಲ್ಲಿ ಎದ್ದು ಬಂದ. ಬಸವಣ್ಣನವರು ಆ ತಾರತಮ್ಯವನ್ನು ಧಿಕ್ಕರಿಸಿ ಕೂಡಲ ಸಂಗಮಕ್ಕೆ ಬಂದು ಜಾತ ವೇದ ಮುನಿ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆಯನ್ನ ಪಡೆದು ಶಾಸ್ತ್ರಸಮ್ಮತವಾದ ಅಧ್ಯಯನವನ್ನ ಮಾಡಿ ಸಮಾಜ ಸುಧಾರಣೆಗಾಗಿ ಟೊಂಕ ಕಟ್ಟಿ ನಿಂತವರು ಯಾರು ಅಂದ್ರೆ ಬಸವಣ್ಣ. ಅವ್ರು ಹೇಳ್ತಾರೆ, ನೀ ಎನ್ನೊಳಗೆ ಅಡಗಿದೆ. ನನಗೆ ಸಮಯ ಬಹಳ ಇಲ್ಲ, ಇನ್ನೇನು ನಮ್ಮದು ಪುರಾಣ ಇನ್ನೂ ಸ್ವಲ್ಪ ದಿವಸನಾಗ ಬಂತು, ಇನ್ನೊಂದು 2 ತಿಂಗಳು ಒಳಗಡೆ ಬರ್ತದೆ, ಅವತ್ತು ಹೆಚ್ಚಿನ ವಿಷಯಗಳು. ಅವ್ರು ಹೇಳ್ತಾರೆ, ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ನೀ ಎನ್ನೊಳಗೆ ಅಡಗಿದೆ. ದೇವರು ಹೇಗಿದ್ದಾನೆ ಅಂದ್ರೆ ಅವ ಜಗದಗಲ ಅಪರಿಮಿತ ಅಪರಿಚಿನ್ನ ಮೌವ್ಯಕ್ತಂ ಲಿಂಗಂ ಬ್ರಹ್ಮ ಸನಾತನ ಅಂತ ಹೇಳ್ತಾರೆ.
ಪರಿಚ್ಛಿನ್ನ ಅಲ್ಲವ, ಅಪರಿಚ್ಛಿನ್ನ. ಪರಿಮಿತಿಗೆ ಒಳಪಟ್ಟವನಲ್ಲ ಭಗವಂತ. ಅಂತ ಪರಿಮಿತಿಗೆ ಒಳಪಡದೇ ಇರುವಂತ ಭಗವಂತ ನನ್ನ ಶರೀರದೊಳಗಡೆ ಇದ್ದಾನೆ. ಆನಿ ಕನ್ನಡಿ ಒಳಗಡೆ ಇರ್ಲಿಕ್ಕೆ ಬರಂಗಿಲ್ಲ, ಅದು ಕಾಣೆ ಕಾಣ್ತದೆ ಯಾಕೋ. ಹಾಗೆ ಭಗವಂತ ನನ್ನೊಳಗೆ ಅಡಕವಾಗ್ಯಾನ ಅಂದ್ರೆ ಆ ಭಗವಂತನ ಗುಣನೇ ನನ್ನ ಗುಣವಾಗಿರಬೇಕು ಅಂತ ನಿರ್ಣಯಿಸಿದ ಬಸವಣ್ಣನವರು. ಈಗ ಈ ಪದ ಎಷ್ಟು ಸಾರಿ ಕೇಳಿಲ್ಲ ನೀವು? ಎಷ್ಟು ಸಾರಿ ಕೇಳಿಲ್ಲ? ಎಷ್ಟು ಸಾರಿ ನಾವು ಅನ್ಕೊಂಡಿಲ್ಲ? ಎಷ್ಟು ಸಾರಿ ಚಪ್ಪಾಳೆ ತಟ್ಟಿಲ್ಲ? ನಮ್ಮೊಳಗೆ ಭಗವಂತ ಅದಾನಂದ್ರೆ ಭಗವಂತನ ಗುಣ ನಮ್ಮಲ್ಲಿ ಇಲ್ಲ ಅಂದ್ರೆ ಯಾಕೆ ಸಾಧ್ಯ? ಶಿವಜ್ಞಾನವಿಲ್ಲದಿದ್ದರೆ ಶಿವಪಥವನ ಅರಿವನೇ ಗುರುಪಥವೇನು ಮೊದಲು ಅಂತ ಹೇಳಿರ್ತಕ್ಕಂಥ ಈ ಬಸವಣ್ಣನವರ ಸಿದ್ಧಾಂತವನ್ನ ವೀರಶೈವರಾದಂಥವರು ಚಾಚು ತಪ್ಪದೆ ನಡೆಸ್ಕೊಂಡು ಬರಬೇಕು. ಅದಕ್ಕೆ ನೀವು ನಿಜವಾಗಲೂ ಬಸವಾಭಿಮಾನಿಗಳು ಅಂತ ಅನಿಸ್ಕೋಬೇಕು ಅಂದ್ರೆ ಮೊದಲು ನೀವು ಬಸವಣ್ಣನ ಶಿಷ್ಯರಾಗಬೇಕು ಅಂದ್ರೆ ಮೊದಲು ಎಲ್ಲರೂ ಕೊಳ್ಳಾಗ ಲಿಂಗ ಕಟ್ಟಿಕೊಂಡಾಗ ಮಾತ್ರ ಬಸವಣ್ಣನ ಶಿಷ್ಯರಾಗಲಿಕ್ಕೆ ಸಾಧ್ಯ. ಚೆಕ್ ಮಾಡ್ಲಿ ಆಯ್ತು ನಾನು ನಿಮ್ಮನ್ನ ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಚೆಕ್ ಮಾಡ ಚೆಕ್ ಮಾಡಿದ್ರೆ ಚಕ್ಕರ್ ಹೋಗ್ಬಿಡ್ತೀನಿ. ಅದಕ್ಕೆ ಬಸವಣ್ಣನವರ ಬದುಕು ಏನಿದೆ, ಬಸವಣ್ಣ ಕಳ್ಳನನ್ನ ಕೂಡಲ ಸಂಗಮ ದೇವ. ಬಸವಣ್ಣ ಮತ್ತೊಬ್ಬರ ನೋವು ತನ್ನ ನೋವು ಅಂತ ತಿಳ್ಕೊಂಡ, ಮತ್ತೊಬ್ಬರ ಸಂಕಟ ತನ್ನ ಸಂಕಟ ಅಂತ ಅಂದ್ಕೊಂಡ. ಈ ಗುಣ ನಮ್ಮಲ್ಲಿ ಬರಬೇಕು. ಇಲ್ಲಿ ಬಸವಣ್ಣನವರು ಇಡೀ ಎಲ್ಲ ಜನಾಂಗಕ್ಕೆ ಲಿಂಗ ಕಟ್ಕೊಂಡ್ರು, ಎಲ್ಲ ಕಾಯಕದವರಿಗೆ ಲಿಂಗ ಕಟ್ಕೊಂಡ್ರು. ಈಗ ನೀವು ಲಿಂಗ ಯಾಕೆ ಕಟ್ಕೊಂಡಿಲ್ಲ ಅಂದ್ರೆ ನೀವೇನು ಹೇಳ್ತೀರಿ? ಕಾಯಕಕ್ಕೆ ಅಡ್ಡಿ ಆಗ್ತದೆ, ಅದಕ್ಕೆ ಕಟ್ಕೊಳ್ಳೋದಿಲ್ಲ. ನೋಡ್ರಿ ಎಂತ ಶರಣರಿದ್ರು ಅಂದ್ರೆ ನನ್ನ ಜನ್ಮಸ್ಥಾನ ಐತಲ್ಲ ಅದ್ರ ಊರ ಹತ್ರ ನೂಲಿ ಚಂದ್ರಯ್ಯ ಅಂತ ಬರ್ತಾನ ಶಿವನಿಗೆ. ಅಲ್ಲಿ ರಾಮತೀರ್ಥ ಅಂತ ಈಗೋ ಐತದ, ನಾನು ನೋಡಿ ಬಂದಿದ್ದೆ. ಅಲ್ಲಿ ರಾಮತೀರ್ಥದಲ್ಲಿ ಈ ಜೇಕಂತಿರಲ್ಲಿ ಹಗ್ಗ ಹೊಸಿತಿರ್ತಾರಲ್ಲ, ಆ ಹಗ್ಗ ಹೊಸಿಯುವಂತ ಜಾಗ ಈಗೋ ಅಲ್ಲಿ ಜೇಕ್ ಬೆಳೀತದೆ. ಕಾಯಕ ಮಾಡುವಾಗ ಲಿಂಗ ಆ ನೀರಾಗಿ ಬೀಳ್ತದೆ. ಕಾಯಕಕ್ಕೆ ಲಿಂಗ ಅಡ್ಡ ಬಂತು ಅಂತೇಳಿ ಏನ್ ಮಾಡ್ತಾನೆ, ಆ ಲಿಂಗವನ್ನು ಅಲ್ಲೇ ಬಿಟ್ಟು ಬರ್ತಾನೆ. ಮಡಿವಾಳ ಮಾಡಿದೇವ ಅಲ್ಲೇ ದೇವರಿಬ್ಬರಿಗೆ ಅವನು ಬಟ್ಟಿ ಹೋಗೋದು ಅಲ್ಲಿ ಕಾಯಕ ಮಾಡ್ತಿರ್ತಾನೆ. ಯಾಕೋ ಏನೋ ನೂಲಿ ಚಂದಕ್ಕೆ ನೀನು ಕೊಳ್ಳಾಗ ಲಿಂಗ ಇಲ್ಲಲ್ಲ, ಕೆಲಸ ಮಾಡಕ್ ಬಂದಾಗ ಅದು ಆಟ ಬರ್ತಿತ್ತು, ನೀರಾಗಿ ಬಿಟ್ಟು ಬಿದ್ದ ನನ್ನ ಮೇಲೆ ಯಾಕೆ ತರಲಿ ಅಂತ ಬಿಟ್ಟು ಬಂದಿಲ್ಲ. ಅವ್ರು ಹೇಳ್ತಾರೆ ಮಡಿವಾಳ ಮಾರಿದೇವರು ಲಿಂಗಕ್ಕೆ, ಅವ್ರು ಹೇಳ್ತಾರೆ ಕಾಯಿ ಬೇಡ ರುಚಿ ಬೇಕು ಎಂದರೆ ಹೇಗಯ್ಯ? ನನಗೆ ಲಿಂಗ ಬೇಡ, ಲಿಂಗ ಸುಖ ಬೇಕು ಅಂದ್ರೆ ಹೆಂಗೆ ಸಾಧ್ಯದ? ನನಗೆ ಕಾಯಿನೇ ಬೇಡಪ್ಪ, ನನ್ನ ಮಾವಿನಕಾಯಿ ಬೇಡ, ಅದು ರುಚಿ ಬೇಕಂದ್ರೆ ಕೈಯಾಗ ಮಾವಿನಕಾಯಿ ಅದು ರುಚಿ ಬರಕ್ಕೆ ಸಾಧ್ಯ. ಅದಕ್ಕೆ ಹಾಗೆ ಮಾಡಬೇಡ ಅಂತ ಹೇಳಿ ಹಳ್ಳಿ ಹೋಗುವುದರೊಳಗೆ ಆ ಲಿಂಗನೇ ಬೆನ್ನು ಹತ್ತಿತ್ತು ಅಂತ ಪುರಾಣದಲ್ಲಿ ಬರೀತಾರೆ. ಅದು ಎಂಥ ಒಂದು ಕಾಯಕ ಲಿಂಗಾಂಗ ಸಾಮರಸ್ಯದ ಒಂದು ಬದುಕು ಅವರು ಆಗಿತ್ತು ಅನ್ನೋದನ್ನ ಬಸವಣ್ಣನವರ ಚರಿತ್ರೆಯ ಮುಖಾಂತರ ನಾವು ಅರಿಯಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನನಗೆ ಮಾತನಾಡಲಿಕ್ಕೆ ಎಳ್ಳಷ್ಟು ಮನಸ್ಸಿರಲ್ಲ. ಯಾಕಂದ್ರೆ ನೀವು ದ್ವೇಷದಿಂದ ಹೊರಗೆ ಬಂದಿಲ್ಲ, ಹೊಟ್ಟಿ ಕಿಚ್ಚಿನಿಂದ ಹೊರಗೆ ಬರಂಗಿಲ್ಲ, ತಾರತಮ್ಯದಿಂದ ಹೊರಗೆ ಬರಂಗಿಲ್ಲ. ಜಿದ್ದಿಗಾಗಿ, ಚಾಡಿಗಾಗಿ, ಕೇಡಿಗಾಗಿ ನೂರಾರು ವರ್ಷ ನಿಮಿಷಗಳು ಕಳ್ಕೊಂಡು ಅದರಿಂದ ಹೊರಗೆ ಬಂದಾಗ ಮಾತ್ರ ಬಸವ ಭಕ್ತರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಬಸವ ಜಯಂತಿ ನೀವೆಲ್ಲರೂ ಬಹಳ ಅಚ್ಚುಕಟ್ಟಾಗಿ ಬಹುಶಃ ಸ್ವಯಂ ಪ್ರೇರಿತರಾಗಿ ಬಹುಶಃ ಏನೋ ಕಾಲನೇ ಉತ್ತರ ಕೊಡಿಸೋದು ಅಂತಾರಲ್ಲ, ಆ ಕಾಲನೇ ನಿಮ್ಮನ್ನು ಬದಲಾಯಿಸಿದೆ ಏನೋ ಅನ್ನುವ ರೀತಿ ಒಳಗಡೆ ಯುವಕರು ಬಹಳ ಅತ್ಯದ್ಭುತವಾದ, ಬಹುಶಃ ನನಗನ್ನಿಸ್ತದೆ ಇದು ಹಳ್ಳಿಯ ಉತ್ಸವವಾಗಿಲ್ಲ, ಇದು ಡೆಲ್ಲಿಯ ಉತ್ಸವವಾಗುವ ರೀತಿಯಲ್ಲಿ ಈ ಉತ್ಸವವನ್ನು ನೀವೆಲ್ಲರೂ ಮಾಡಿದ್ದೀರಿ. ಬಹಳ ಉತ್ಸಾಹದಿಂದ ಮಾಡಿದ್ದೀರಿ. ಅದಕ್ಕೆ ನೀವು ಇಷ್ಟು ಉತ್ಸಾಹ ನಿಮ್ಮಲ್ಲಿ ಐತಿ ಅಂದರೆ ಇದೇ ಒಂದು ಆಸಕ್ತಿ ಉಳಿಸ್ಕೊಂಡು ಬಂದರೆ
ಮುಂದಿನ ಸಾರಿ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಕೊಡಬಲ್ರಿ ಎನ್ನುವಂಥ ಮಾತನ್ನು ಹೇಳ್ತಾ, ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಗನ್ಮಟ್ಟಿಯವರು ಮತ್ತು ಅಂಗಡಿ ಜಡಮೂರ್ತಿಯವರು, ಶರಣಪ್ಪನವರು, ಮತ್ತು ಯಾರು ಶರಣಪ್ಪನವರು, ಶ್ರೀಶೈಲ ಮತ್ತು ಯಾರ್ಯಾರು ಕೂಡಿ ದಾಸೋಹ ಸೇವೆಯನ್ನು ಮಾಡಿದ್ದೀರಿ. ಬಾಪೂರ್ ಚೆನ್ನಪ್ಪನವರು, ವೀರೇಶ್ ಗೌಡರು, ಪಾಟೀಲ್ ಸಂತೋಷ್ ರೆಡ್ಡಿಯವರು, ಪಿಗ್ಮಿ ಶರಣಬಸಗೌಡರು, ಹೀಗೆ ಎಲ್ಲರೂ ಈ ಪ್ರಸಾದ ಸೇವೆಯನ್ನು ಮಾಡಿದ್ದೀರಿ. ಬಸವಣ್ಣನವರ ತತ್ವದ ಮೂಲ ಉದ್ದೇಶನೇ ಅವರು ಶಿವೋಹಂ ಎನಿಸದೆ ದಾಸೋಹಂ ಎನಿಸದೆ ಅಂತ ಹೇಳಿದ್ರು. ನನಗೆ ಮಂತ್ರ ಹೇಳಕ್ಕೆ ಹಚ್ಚಬೇಡ್ರಿ, ನನಗೆ ಅಡಿಗೆ ಮಾಡಿ ಉಣ್ಸಕ್ಕೆ ಹೇಳ್ರಿ ಅಂತ ಬಸವಣ್ಣನವರ ಸಂಕಲ್ಪ ಶಕ್ತಿಯಾಗಿತ್ತು. ಹಾಗೆ ಮಣಿಪಂಚ ಸೇವೆಯನ್ನು ವೇದಿಕೆಯ ಹನುಮನಗೌಡರು ಮತ್ತು ಗಂಟೆ ಜಡೇಶ್ ಅವರು ಕೊಟ್ಟಿದ್ದಾರೆ. ಮತ್ತು ಪೇಟೆ ಬಸವೇಶ್ವರ ಸೇವಾ ಸಮಿತಿಯವರು ಭಜನಾ ಸೇವೆಯನ್ನು ಮಾಡಿದ್ದಾರೆ. ಹೀಗೆ ಅನೇಕರು ಶ್ಯಾಮಿಯನ್ ಸೇವೆಯನ್ನು ಜಡೇಶ್ ಸ್ವಾಮಿಯವರು ಮಾಡಿದ್ದಾರೆ. ಸ್ಪೀಕರ್ ಸೇವೆಯನ್ನು ಪಟ್ಟೇದ ವಿಜಯಕುಮಾರ್ ಅವರು ಮಾಡಿದ್ದಾರೆ. ಬಾಣಸಿಗರ ಅಡಿಗೆ ಸೇವೆಯನ್ನು ಜಡೇಶ್ ಚಿಪ್ಪಿಗರ್ ಮತ್ತು ದೊಡಬಸಯ್ಯನವರು ಕೂಡಿ ಮಾಡಿದ್ದಾರೆ. ಹೀಗೆ ಅನೇಕರು ಅನೇಕ ಸೇವೆಯನ್ನು ಮಾಡಿದ್ದಾರೆ. ಅದರೆಲ್ಲರಿಗಿಂತಲೂ ಈ ಸೇವೆಯಲ್ಲಿ ಮೆರಗು ತಂದವರು ಯಾರು ಅಂದ್ರೆ ನಮ್ಮ ತಾಯಂದಿರು ಹಾಗೂ ಯುವಕ ಮಿತ್ರರು ಈ ಸೇವೆಯಲ್ಲಿ ಭಾಗಿಯಾಗಿದ್ದರು. ನಿಮ್ಮೆಲ್ಲರಿಗೂ ಏಕೋರಾಮರಾಧ್ಯರು, ಬಸವಣ್ಣನವರು, ದೇವರೆಡ್ಡಿ ಮಲ್ಲಮ್ಮ, ವ್ಯಾಸ ಮಹರ್ಷಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ವೀರಶೈವ ಅಂದರೆ ಒಂದು ಜಾತಿ ಪಂಥದ ಗಡಿಯ ರೇಖೆಯನ್ನು ಮೀರಿ ಬೆಳೆದಂಥದ್ದು. ಅದಕ್ಕೆ ಗಡಿ ಇಲ್ಲ, ಗಡಿ ದಾಟಿರುವಂಥ ಬದುಕು ವೀರಶೈವರ ಬದುಕಾಗಿದೆ. ಅದಕ್ಕೆ ನಮ್ಮವ ಅನ್ನುವ ಸಂಸ್ಕೃತಿಯಲ್ಲಿ ಬೆಳೆದಂಥ ಈ ಧರ್ಮವನ್ನು ಉತ್ತರೋತ್ತರವಾಗಿ ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ನಿಮಗೆ ಬಸವಣ್ಣನವರು ಇನ್ನೊಂದು ವಚನ ಇದೆ, ಏಕೆ ಹುಟ್ಟಿಸಿದೆ ದೇವ ಇಹಲೋಕ ದುಃಖಿಯ ಪರಲೋಕ ದೂರನ, ನನ್ನ ಬಿಟ್ಟು ಬೇರೆ ಧರ್ಮರಾದಿಗಳು ಇರಲಿಲ್ಲವೇ. ಬಸವಣ್ಣನವರು ಕೊನೆಯ ಆಶೆ ಏನು ಅಂದರೆ, ನೀನು ಭಗವಂತ ನನ್ನ ಮೇಲೆ ಪ್ರೀತಿಯಾಗಿದ್ದಿದ್ರೆ ನನ್ನ ಮನುಷ್ಯನನ್ನಾಗಿ ಹುಟ್ಟಿಸ್ಬೇಡ, ಹುಟ್ಟಿಸಂಗಿದ್ರೆ ಆಕಳ ಹುಟ್ಟಿಸು, ಇಲ್ಲ ಗಿಡಮರಗಳಾಗಿ ಹುಟ್ಟಿಸು ಅಂತ ಬಸವಣ್ಣ ಕೇಳ್ಕೊತಾರೆ. ಅದಕ್ಕೆ ನಾವು ಅದನ್ನು ಕೇಳ್ಕೊಳ್ಳೋ ಶಕ್ತಿ ಇರದೆ ಹೋದ್ರೆ ಒಂದು ದನಕರುಗಳನ್ನು ಸಾಕೋದು, ಗಿಡಮರಗಳನ್ನು ಬೆಳೆಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಿದ್ದೇ ಆದರೆ ಈ ಬಸವಣ್ಣನವರ ಸಂಕಲ್ಪ ಶಕ್ತಿಗೆ ನೀರೆರೆದ ಹಾಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಮಠದ ಕಾರ್ಯಕ್ರಮ ಜುಲೈ 17, 18, 19, 20, 21 ಹೀಗೆ ಜುಲೈ ತಿಂಗಳಲ್ಲಿ ನಡೀತದೆ. ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ನಾವು ಹೆಚ್ಚು ದಿನಗಳನ್ನು ಹಚ್ತೇವೆ. ನೀವು ಯಾರು ಇಷ್ಟು ಸಂಖ್ಯೆಯಲ್ಲಿ ನೀವು ಬರೋದೇ ಇಲ್ಲ, ಬರೀ ತಾಯಂದಿರು ಬರ್ತಾರೆ. ಹೀಗಾಗಿ ನಾವು ದಿನಗಳನ್ನು ಕಡಿಮೆ ಮಾಡಿದ್ದೇವೆ. ಈ ವರ್ಷ ಕೂಡ 16 ದಿವಸದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಬರ್ರಿ. ನೀವು ಮತ್ತೆ ನನ್ನ ಆಶೀರ್ವಚನವನ್ನು ಮಾಡಲೇಬೇಕಂತೀರಿ. ಬೇಗ ಬಿಡಬೇಕು ಅಂದರೆ ನಾನು ಕೇವಲ 2 ದಿವಸ ಮಾತ್ರ ಮಾತನಾಡ್ತೇನೆ. ಅಂದರೆ ನಿಮಗೂ ಬೇಗ ಹೋಗ್ಲಿಕ್ಕೆ, ಮನೆಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಬಂದಂಥ ಅತಿಥಿಗಳಿಗೆ ಈ ಕಾರ್ಯಕ್ರಮದ ವೇದಿಕೆಯನ್ನು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಕೂಡ ಬೇಗ ಮುಗಿಸುವಂಥ ಒಂದು ಏನಂತಾರಪ್ಪ ನಿಮಗೆ ಮಾತುಗಳನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಆಗುವಂಥ ಒಳ್ಳೆಯದು ಮಾಡಲಿ ಅಂತ ಹಾರೈಸಿ, ಮತ್ತು ನಮ್ಮ ಎಲ್ಲ ಮನೆ ಯುವಕ ಮಿತ್ರರು ಫೋನ್ ಮಾಡಿ 85,000 ರೂಪಾಯಿಗಳನ್ನು ಕೂಡಿಸಿ ಅವಕ್ಕೇನಂತೀರಪ್ಪ ತಂದಿದ್ದು ನಂದಿಕೋಲನ್ನು, ಹೊಸ ನಂದಿಕೋಲು ಮತ್ತು ಛತ್ರ ಚಾಮರವನ್ನು ಈ ಮಠಕ್ಕೂ ಸಹಿತವಾಗಿ ಅವರು ತೊಗೊಂಬಂದಿದ್ದಾರೆ. ದಾನ ಕೊಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ, ಜ್ಞಾನ ಕೊಡೋದು ಸುಲಭ, ದಾನ ಕೊಡೋದು ಭಾಳ ಕಷ್ಟ. ಆದರೆ ಅಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ. ಜಾತಿಯ ಸಂಕೋಲೆಯನ್ನ ಕಿತ್ತಿರುವ ಮುಖಾಂತರ 12ನೇ ಶತಮಾನದಲ್ಲಿಯೇ ಸರ್ವ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡುವುದರಲ್ಲಿ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರು ವಹಿಸಿದ್ದಾರೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಿ ಒಂದು ಸುಂದರ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತೇಳಿ ಸುಭಾಷವಾದ ಸಂದೇಶವನ್ನು ದಯಪಾಲಿಸಿರ್ತಕ್ಕಂಥ ಶ್ರೀಮಠದ ಶ್ರೀಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಸವ ಜಯಂತಿ ಅಂಗವಾಗಿ ಶ್ರೀಮಠದಲ್ಲಿ ಧರ್ಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿ ಸುಭಾಷವಾದ ಸಂದೇಶ ಬಳಸಿರ್ತಕ್ಕಂಥ ಶ್ರೀಮಠ ಶ್ರೀಗಳಿಗೂ ಶ್ರೀಮಠದ ಶ್ರೀಗಳಿಗೂ
ಮತ್ತು ಗ್ರಾಮದ ಸಮಸ್ತ ಸದ್ಭಕ್ತರಿಗೂ ಮತ್ತು ಮೆರವಣಿಗೆಯಲ್ಲಿ ಮೆರವಣಿಗೆ ತಂದಂತಹ ಎಲ್ಲ ತಾಯಂದಿರಿಗೂ ಮತ್ತು ಜೋಡತ್ತಿನ ಮೆರವಣಿಗೆಗೆ ಜೋಡತ್ತನ್ನ ಕರೆತಂದಂತಹ ಎಲ್ಲ ಸದ್ಭಕ್ತರಿಗೂ ಮತ್ತು ಭಜನಾ ತಂಡದವರಿಗೂ ಗ್ರಾಮದ ಸಮಸ್ತ ಸದ್ಭಕ್ತರಿಗೆ ತುಂಬು ಹೃದಯದ ಭಕ್ತಿನಾಮವನ್ನು ಸಲ್ಲಿಸ್ತಾ ಈಗ ದಾಸೋಹದಿಂದ ಎಲ್ಲರೂ ಕೂಡ ಸಾಲ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿ ನಂತರ ತಮ್ಮ ಮನಗಳಿಗೆ ಸುರಕ್ಷಿತವಾಗಿ ತೆರಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಸದ್ಭಕ್ತರ ಗಮನಕ್ಕೆ, ಎಲ್ಲ ಸದ್ಭಕ್ತರಿಗೆ ಪ್ರಸಾದ ತಲುಪಿ ಜಯಘೋಷವಾದ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾರು ಕೂಡ ಮಧ್ಯದಲ್ಲಿ ಪ್ರಸಾದವನ್ನು ತೆಗೆದುಕೋಬೇಡಿ. ಎಲ್ಲ ಸದ್ಭಕ್ತರಿಗೆ ಪ್ರಸಾದ ತಲುಪಿ ಜಯಘೋಷವಾದ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಎಲ್ಲ ಮನೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲ ಸರ್ ಮಠದಾಗದೀನಿ
ಮಾಡ್ತೀನಿ ಆಮೇಲೆ ಲೈವ್ ಐತೆ ಮಾಡ್ತೀನಿ. ಮಾಡ್ತೀನಿ ಫೋನ್ ಮಾಡ್ತೀನಿ ಮಾಡಿಬಿಡ್ತಾರೆ ಡ್ರೈವರ್ ಇಲ್ಲಿ ಬರೋಕ್ಕಾಗಲ್ಲ. ಎಲ್ಲ ಸದ್ಭಕ್ತರಿಗೆ ಪ್ರಸಾದ ತಲುಪಿ ದೇಗೋಷವಾದ ನಂತರ ಪ್ರಸಾದವನ್ನು ತೆಗೆದುಕೋಬೇಕಾಗಿ ಅನಿಸ್ಕೊಳ್ತಾ ಇದ್ದೇವೆ. ಯಾರು ಮೊದಲಿಗೆ ಪ್ರಸಾದವನ್ನು ತೆಗೆದುಕೋಬೇಡಿ. ಪ್ರಸಾದ ಸ್ವೀಕರಿಸಿದ ನಂತರ ಪತ್ರೊಳ್ಳಿ ಮತ್ತು ಗ್ಲಾಸನ್ನು ಟ್ರಾಲಿಗೆ ಹಾಕಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಸದ್ಭಕ್ತರಿಗೂ ಪ್ರಸಾದ ತಲುಪಿ ಜಯಘೋಷವಾದ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ. ರಮಣ ಈ ಲೈನ್ ಹೋಗಿ ಬಗಲ ಇಲ್ಲ ಇಷ್ಟೇ ಕರೆಕ್ಟ್ ಆಯ್ತಿದ್ರು ನೋಡಿ ಎಲ್ಲ ಕಡೆ ಬಾರಿ ಇಲ್ಲ ಆಗಿಲ್ಲಣ್ಣ 100 ಆಗಿಲ್ಲ ಇಲ್ಲ ಆಯ್ತು ಆ ಜನ ಆ ಕಡೆ ಗಂಡು ಮಕ್ಕಳು ಆ ಕಡೆ ಹೋಗಿ ಊಟ ಈ ಭಾಗದಲ್ಲಿ ನೀರು ತಾಯಂದರಿಗೆ ನೀರು ಬರೋದಿಲ್ಲ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ನೀರನ್ನು ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಾಕಾಯ್ತು ಸುಮ್ಮನಿರಲ್ಲ
ನಿಧಾನವಾಗಿ ಪ್ರಸಾದವನ್ನ ಸ್ವೀಕರಿಸಿ ಯಾರು ಕೂಡ ಮಧ್ಯದಲ್ಲಿ ಎಲ್ಲೋ ನಿಮ್ಮ ಅಂತಃಪುರ ಇರ್ತಕ್ಕಂಥ ಸಂತೃಪ್ತಿಯಾಗುವಂತಹ ಪ್ರಸಾದ ಸ್ವೀಕರಿಸಿದ ಎದ್ದೋಗಿ ಮಧ್ಯದಲ್ಲಿ ತಾವು ಅರ್ಧದಲ್ಲಿ ಎದ್ದುವುದರಿಂದ ಅಕ್ಕಪಕ್ಕ ಪ್ರಸಾದವನ್ನು ಸ್ವೀಕರಿಸುವಂತಹ ಸರ್ವಕರಿಗೆ ಮುಜುಗರಾಗುತ್ತೆ. ಯಾರು ಕೂಡ ಪೈ ಬರ್ತಾರೆ ಹೋಗ್ಬೇಡ ನಡಿಬೇಕಾ ಭಜನೆ ಮಾಡಿ ತೆಗೆದು ಗಂಟೆಗೆ ಊಟ ಮಾಡ್ತಾರೆ ಊಟ ತಾತ್ ಬಂದನ ತೆಗೆದ್ಬಿಡೋಣ ಸೇರ್ಕ ಹಾಕತ್ತೆ ಸಾಕು ಇಟ್ಕೊಳಕ್ಕೆ ಆಗೋದು ಮಾಡಿ ಸೇರ್ಕ ಸ್ವಲ್ಪ ಮಾಡ್ಕೋಬೇಕು ಜಾಸ್ತಿ ಸೇರ್ಕ ಆಗೋದು ಹಳೇದು ಮಾಡಿದವು ಬನ್ನಿ ಯಾರ ಕಡೆ ಹೋಗೋಣ
ಹಿಂಗೊಂದು ಮಾಡಿ ಲೈವ್ ಐತಿ ಊಟ ಮಾಡ್ರಲ್ಲ ಇವರು ಹುಡುಗಳ ತಾಂಬರ್ತದೆ ಸಾಂಬಾರಿಲ್ಲ ಸಾಂಬಾರಿಲ್ಲ ಫೇಮಸ್ ಆಗ್ತಲ್ಲ ಅವು ಫೇಮಸ್ ಆಗ್ಬೇಡ ಲೈವಾ ಅವರೇ ಲೈವಾ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ
ಚಂದ ಸೇವೆ ಮಾಡಪ್ಪ. ಚಿಕನ್ ಹೋಗು. ಏಯ್ ಏಯ್ ಯಾರಿಲ್ಲ ನಾವು ಹೋಗ್ಲೇಬೇಕು. ಇಲ್ಲ ಹಂಗೆ ನಡ್ತೀವಿ. ಸಾಂಬಾರ್ ರಾತ್ರಿ ಮೇಲೆ ಎಲ್ಲ ಒಳ್ಳೆ ಡೇಜ್ ಹೋದ್ರೆ ಎಲ್ಲ ಬಂದು ಅದೇ 6 ಗಂಟೆಯಿಂದ ಸ್ಟಾರ್ಟ್ ಆಯ್ತು. ಅದೇ ಮಟ್ಟ ಅದೇ ಕೆಲಸನೇ ಮಾಡೋಕ್ಕೆ ಬಂದಿಲ್ಲ. ಇದು ವ್ಯಾಪಾರಕ್ಕಿಲ್ಲ ಹೌದಾಗ್ತದೆ. ಯಾರಿಗೆ ಬಿಡ್ಬೇಕು ನೀನು ಫಿನಿಶ್ ಮಾಡಿ ಸಾಕು. ಊಟ ಮಾಡಿಲ್ಲ ಬೇಸ್ತೆಗೆ ಟ್ರಾಲಿ ಹಾಕ್ರಿ ಎಲ್ಲರಲ್ಲಿ ಟ್ರಾಲಿ ಹಾಕು ಟ್ರಾಲಿ ನೋಡಿ ಇಲ್ಲ ಅಲ್ಲಿ ಫೋನ್ ಮಾಡಿ ಆಫ್ ಮಾಡಂತ ಟ್ರಾಲಿ ಮಾಡಿ ಆಫ್ ಮಾಡಿ
ಟ್ರಾಲ್ ತಗೋರ ರಾತ್ ಬರ್ಬೇಕು ಇಲ್ಲದೇನ ಎಲ್ಲೇ ಏನು ಹಾಂ ಟ್ರಾಲ್ ತಗೋರ ಟ್ರಾಲಿ ಟ್ರಾಲ್ ತಗೋರಲ್ಲ ಟ್ರಾಲಿ ಟ್ರಾಲ್ ತಗೋರ ಅಲ್ಲಿ ಅಲ್ಲಿ ಟ್ರಾಲ್ ಬಿಟ್ಟು ನೋಡ ಅಲ್ಲಿ ಟ್ರಾಲ್ ಐತೆ ಎಲ್ಲಿ ಇಟ್ಕೊಂಡು ಇಲ್ಲ 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 ಚಾಂಡ್ ನಿಂತ ಮತ್ತೆ ಮುಂದೆ ಬಿಡೋಣ ಇಲ್ಲೇ ನಾನು ಬರ್ತೀನಿ ತಿಪ್ಪಣ್ಣವ್ರೆ ಊಟ ಮ್ಯಾಲೆ ಕುಂದಿರ್ತೇನ ಅಲ್ಲಿ ಕುಂತು ಬಿಡೋಣ ಇಲ್ಲಿದ್ರೆ ಏ ಒಳಗಿಲ್ಲಣ್ಣ ಆಯ್ತಾ ನೋಡೋಣ ಇದ್ರೆ ಬರ್ತೀನಿ